In this video, we'll discuss about important voltammetric techniques used in the electrochemistry. We will discuss types of voltammetric techniques. The first one is linear scan voltammetry, that is LSV. Linear scan voltammetry ಅಂದ್ರೆ ಏನು? In linear scan voltammetry, that is LSV, the potential of the working electrode is increased or decreased linearly with time, and resulting current is measured. Means in the case of linear scan voltammetry, ನಾವೇನು ಮಾಡ್ತೀವಿ, ಇಲ್ಲಿ ಏನು ಮಾಡ್ತೀವಿ ನಾವು, ಪೊಟೆನ್ಷಿಯಲ್ ಏನಾಗುತ್ತೆ, ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು linearly with respect to time. ಪೊಟೆನ್ಷಿಯಲ್ ಅಪ್ಲೈ ಮಾಡಿ ವಿ ಆರ್ ಮೆಜರಿಂಗ್ ಕರೆಂಟ್, ಅಂದರೆ ಪೊಟೆನ್ಷಿಯಲ್ linearly ವೇರಿ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಮತ್ತೆ ನಾವು ಕರೆಸ್ಪಾಂಡಿಂಗ್ ಕರೆಂಟ್ ನಾವು ಇಲ್ಲಿ ಮೆಜರ್ ಮಾಡ್ತೀವಿ. ಇದು linear scan voltammetry. Linear scan voltammetry is a technique in which the potential applied to the working electrode is varied linearly with time, and resulting current is recorded as a function of potential. Okay, already discussed ಮಾಡಿದ್ದೀವಿ. As the potential approaches the redox potential of the analyte, the current increases and eventually reaches a peak due to diffusion controlled mass transport. ಅಂದರೆ ಪೊಟೆನ್ಷಿಯಲ್ ನಮಗೆ ಇಲ್ಲಿ ರೀಚ್ ಆಗುತ್ತೆ, ರಿಡಾಕ್ಸ್ ಪೊಟೆನ್ಷಿಯಲ್, ಕರೆಂಟ್ ಏನಾಗುತ್ತೆ ಇಂಕ್ರೀಸ್ ಆಗುತ್ತೆ. ಇಂಕ್ರೀಸ್ ಆಗಿ ನಾವೇನು ಮಾಡ್ತೀವಿ, ನಾವು ಕರೆಂಟ್ ನಾವು ಇಲ್ಲಿ ಮೆಜರ್ ಮಾಡ್ತೀವಿ. ಡ್ಯೂ ಟು ಯಾಕೆ ಅಂದರೆ ಡ್ಯೂ ಟು ಡಿಫ್ಯೂಷನ್ ಕಂಟ್ರೋಲ್ ಮಾಸ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಟೈಪ್ಸ್ ಹೇಳಿದ್ದೀನಿ. ದಿಸ್ ಮೆಥಡ್ ಇಸ್ ಸಿಂಪಲ್ ಅಂಡ್ ವೈಡ್ಲಿ ಯೂಸ್ಡ್ ಟು ಸ್ಟಡಿ ದ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ mechanisms, determine the redox potential and estimate the analyte concentration. ಇದೇನು ಮಾಡ್ತೀವಿ, ನಾವು ಪೊಟೆನ್ಷಿಯಲ್ ಅನ್ನು ನಾವು ಅಪ್ಲೈ ಮಾಡ್ಬಿಟ್ಟು ನಾವೇನು ಮಾಡ್ತೀವಿ, ಇದೇನಾಗುತ್ತೆ, ಕರೆಂಟ್ ವೇರಿ ಆಗ್ತಾ ಇರುತ್ತೆ. ಕರೆಂಟ್ ನಾವು ಇಲ್ಲಿ ಮೆಜರ್ ಮಾಡ್ತೀವಿ. ಇಲ್ಲಿ ಪ್ಲಾಟ್ ಆಗ್ತೀವಲ್ಲ, ಪೊಟೆನ್ಷಿಯಲ್ ಅಥವಾ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಗ್ರಾಫ್ ಆಗ್ತೀವಲ್ಲ, ದಟ್ ಗಿವ್ಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಮೆಕ್ಯಾನಿಸಮ್. ಆ ಸ್ಯಾಂಪಲ್ ಮೆಕ್ಯಾನಿಸಮ್ ಇರುತ್ತೆ, ಮತ್ತೆ ರಿಡಾಕ್ಸ್ ಪೊಟೆನ್ಷಿಯಲ್ ನ ಫೈಂಡ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಟು ಎಸ್ಟಿಮೇಟ್ ದ ಅನಲೈಟ್ ಕಾನ್ಸಂಟ್ರೇಷನ್, ಮೀನ್ಸ್ ಟು ಫೈಂಡ್ ದ ಕಾನ್ಸಂಟ್ರೇಷನ್ ಆಫ್ ದಿ ಅನಲೈಟ್, ಅದಕ್ಕೆ ನಾವು ಈ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಈ ಟೆಕ್ನಿಕಲ್ಲಿ ಪೊಟೆನ್ಷಿಯಲ್ ಲೀನಿಯರ್ಲಿ ವೇರಿ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮು. ಕರೆಸ್ಪಾಂಡಿಂಗ್ ಕರೆಂಟ್ ನಾವು ಇಲ್ಲಿ ಮೆಜರ್ ಮಾಡ್ತೀವಿ. ಓಕೆ, ದಿಸ್ ಅಬೌಟ್ ದಿ linear scan voltammetry. It's okay, is a typical linear sweep voltagram. Voltagram ಅಂದ್ರೆ plot of current versus potential of ferricyanide. ಇದು that complex ಇದು typical plot, ಇದು linear scan voltammetry, ಇದು linear sweep voltammetry ಇದು. ಓಕೆ, ಇಲ್ಲಿ ಏನಾಗುತ್ತೆ ನೋಡಿ, ಪೊಟೆನ್ಷಿಯಲ್ ಎಷ್ಟು ಬಂದಿದೆ, 165 ಮಿಲಿ ವೋಲ್ಟ್ ಬಂದಿದೆ. ಓಕೆ, ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಗ್ರಾಫ್ ಹಾಕಿದಾಗ, ಓಕೆ, ಅದರದ್ದು ಪ್ರಾಪರ್ಟಿ ಯಾವುದ್ರದ್ದು, ಫೆರಿಸೈನೈಡ್ ಪ್ರಾಪರ್ಟಿ. ಓಕೆ, next come to normal pulse voltammetry, that is NPV. In normal pulse voltammetry, a series of increasing potential pulses are applied and current is measured at the end of each pulse. Okay, ಇಲ್ಲಿ ಏನು ಮಾಡ್ತೀವಿ ನಾವು, ಸೀರೀಸ್ ಆಫ್ ಪೊಟೆನ್ಷಿಯಲ್ ಪಲ್ಸಸ್ ಅಪ್ಲೈ ಮಾಡ್ತೀವಿ. ಕರೆಂಟ್ ನ ಮೆಜರ್ ಮಾಡ್ತೀವಿ ಅಟ್ ದ ಎಂಡ್ ಆಫ್ ಈಚ್ ಪಲ್ಸ್. ಕರೆಂಟ್ ನ ಮೆಜರ್ ಮಾಡಿದಾಗ ಅಟ್ ಎಂಡ್ ಆಫ್ ಈಚ್ ಪಲ್ಸ್, ಅದು ಗ್ರಾಫ್ ತೋರಿಸ್ತೀನಿ. ನೆಕ್ಸ್ಟ್, ನಾರ್ಮಲ್ ಪಲ್ಸ್ voltammetry involves applying a series of potential pulses of increasing magnitude to the working electrode with current is measured at the end of each pulse. ಅದೇ ಇಲ್ಲಿ ಹೇಳಿದ್ದೀನಿ. ಓಕೆ, ಕರೆಂಟ್ ನ ಮೆಜರ್ ಮಾಡ್ತೀವಿ at end of each pulse. Since the measurement is taken after the decay of charging non-Faraday current, this technique significantly improves the sensitivity compared to the linear scan methods. The resulting current potential curve is typically sigmoid, and NPV is especially useful for trace analysis and systems where minimizing background current is important. Okay, ಇಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಸೀರೀಸ್ ಆಫ್ ಇನ್ಕ್ರೀಸಿಂಗ್ ಪೊಟೆನ್ಷಿಯಲ್ ಪಲ್ಸಸ್ ಅಪ್ಲೈ ಮಾಡ್ತೀವಿ, ಮತ್ತೆ ಕರೆಂಟ್ ನ ಮೆಜರ್ ಮಾಡ್ತೀವಿ ಅಟ್ ದ ಎಂಡ್ ಆಫ್ ಈಚ್ ಪಲ್ಸ್. ಓಕೆ, ಇಲ್ಲೇನು ಮಾಡ್ತೀವಿ, ಕರೆಂಟ್ ಇಸ್ ಟೇಕನ್ ಆಸ್ ಆಫ್ ಡಿಕೆ ಆಫ್ ಚಾರ್ಜಿಂಗ್ ಅಂತ ನಾನ್ ಫ್ಯಾರಡಿಕ್ ಕರೆಂಟ್. ಫ್ಯಾರಡಿಕ್ ಮತ್ತೆ ನಾನ್ ಫ್ಯಾರಡಿಕ್ ಕರೆಂಟ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲಿ ಏನು ಮಾಡ್ತೀವಿ ನಾವು, ಕರೆಂಟ್ ನಾವು ಮೆಜರ್ ಮಾಡ್ತೀವಿ. ಓಕೆ, ಇಲ್ಲಿ ಇದರ ಸೆನ್ಸಿಟಿವಿಟಿ ಇಸ್ ವೆರಿ ಹೈ ಕಂಪೇರ್ಡ್ ಟು linear scan voltammetry. ಆಮೇಲೆ ರಿಸಲ್ಟಿಂಗ್ ಕರೆಂಟ್ ಪೊಟೆನ್ಷಿಯಲ್ ಕರ್ವ್ ಯಾವ ತರ ಬರುತ್ತೆ, ಸಿಗ್ಮಾಯ್ಡ್ ಕರ್ವ್ ಬರುತ್ತೆ ಅಥವಾ ಎಸ್ ಶೇಪ್ ಕರ್ವ್ ಬರುತ್ತೆ. ಅಂಡ್ NPV ಇಸ್ ಎಸ್ಪೆಷಲಿ ಯೂಸ್ಫುಲ್ ಫಾರ್ ಟ್ರೇಸ್ ಎಲಿಮೆಂಟ್ಸ್ ಅನಾಲಿಸಿಸ್ ಮಾಡಕ್ಕೆ ಯೂಸ್ಫುಲ್. ಓಕೆ, ಅಂಡ್ ಸಿಸ್ಟಮ್ಸ್ ವೇರ್ ಮಿನಿಮೈಸಿಂಗ್ ಬ್ಯಾಕಿಂಗ್ ಕರೆಂಟ್ ಇಸ್ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಟ್ರೇಸ್ ಎಲಿಮೆಂಟ್ಸ್ ಅನಾಲಿಸಿಸ್ ಮಾಡಕ್ಕೆ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ಕರೆಂಟ್ ನ ಮೆಜರ್ ಮಾಡಿದಾಗ ಎಂಡ್ ಆಫ್ ದಿ ಈಚ್ ಪಲ್ಸ್, ಇಲ್ಲಿ ನೋಡಿ ಈ ತರ ವೇರಿ ಆಗ್ತಾ ಇರುತ್ತೆ. ಪೊಟೆನ್ಷಿಯಲ್ ವರ್ಸಸ್ ಟೈಮ್ ಹಾಕಿದಾಗ ನೋಡಿ, ಇಲ್ಲಿ ಪಲ್ಸ್ ಈ ತರ ವೇರಿ ಆಗ್ತಾ ಇರುತ್ತೆ. ಈಚ್ ಎಂಡ್ ಆಫ್ ದಿ ಪಲ್ಸ್ ನಾವೇನು ಮಾಡ್ತೀವಿ, ಕರೆಂಟ್ ನಾವು
ಮೆಜರ್ ಮಾಡ್ತಾ ಇರ್ತೀವಿ. ಇದು ಟಿಪಿಕಲ್ ಈ ಥರ ಬರುತ್ತೆ, ಪೊಟೆನ್ಷಿಯಲ್ ವರ್ಸಸ್ ಟೈಮ್ ಗ್ರಾಫ್ ಹಾಕಿದಾಗ ಈ ಥರ ವೇರಿ ಆಗ್ತಾ ಹೋಗುತ್ತೆ ಪಲ್ಸ್ಗೆ. ಅದು ಎಂಡ್ ಆಫ್ ಈಚ್ ಪಲ್ಸ್ ಏನು ಮಾಡ್ತೀವಿ, ಕರೆಂಟನ್ನು ಇಲ್ಲಿ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಡಿಫರೆನ್ಷಿಯಲ್ ಪಲ್ಸ್ voltammetry, that is DPV. In the differential pulse voltammetry, small pulses are superimposed on a linear potential ramp. ಇಲ್ಲಿ ಏನಾಗುತ್ತೆ, ಪಲ್ಸಸ್ ಅಲ್ಲಿ ಏನಾಗುತ್ತೆ, ಸೂಪರ್ ಇಂಪೋಸ್ ಆಗಿರುತ್ತೆ ಆನ್ ಅ ಲೀನಿಯರ್ ಪೊಟೆನ್ಷಿಯಲ್ ರ್ಯಾಂಪ್, ಅಂಡ್ ಡಿಫರೆನ್ಸ್ ಇನ್ ದಿ ಕರೆಂಟ್ ಬಿಫೋರ್ ಅಂಡ್ ಆಫ್ಟರ್ ಪಲ್ಸ್ ಇಸ್ ಮೆಜರ್ಡ್. ಅಲ್ಲಿ ಈಚ್ ಎಂಡ್ ಆಫ್ ದಿ ಪಲ್ಸ್ ಇಲ್ಲಿ ಕರೆಂಟ್ ಹೆಂಗ್ ಮಾಡ್ತೀವಿ ಅಂದ್ರೆ ಡಿಫರೆನ್ಸ್ ಇನ್ ದಿ ಕರೆಂಟ್ ಬಿಫೋರ್ ಅಂಡ್ ಆಫ್ಟರ್ ದ ಪಲ್ಸ್ ಈಸ್ ಮೆಜರ್ಡ್. ಇಲ್ಲಿ ಡಿಫರೆನ್ಸ್ ತಗೊಂತೀವಿ. ಓಕೆ, ಬಿಫೋರ್ ಅಂಡ್ ಆಫ್ಟರ್ ಪಲ್ಸ್ ಇಲ್ಲಿ ಮೆಜರ್ ಮಾಡ್ತೀವಿ ಕರೆಂಟ್ನ. Differential pulse voltammetry is an advanced technique where small potential pulses are superimposed on a linear potential sweep, and the difference in the current before and after each pulse is measured. ಅಲ್ಲಿ each end of the pulse ಅಲ್ಲಿ ಯಾವುದರಲ್ಲಿ ಪ್ರೀವಿಯಸ್ ಇದರಲ್ಲಿ, ಓಕೆ, ಯಾವುದಾದ್ರು ಇಲ್ಲಿ ನೋಡಿದ್ವಿ ನಾವು ನಾರ್ಮಲ್ ಪಲ್ಸ್ voltammetry ಅಲ್ಲಿ. ಓಕೆ, ಇಲ್ಲಿ ಡಿಫರೆನ್ಷಿಯಲ್ ಏನು ಮಾಡ್ತೀವಿ ನಾವು ನೋಡಿ, ಇಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಬಿಫೋರ್ ಅಂಡ್ ಆಫ್ಟರ್ ಈಚ್ ಆಫ್ಟರ್ ಪಲ್ಸ್ ಇಲ್ಲಿ ಏನು ಮಾಡ್ತೀವಿ ನಾವು ಕರೆಂಟ್ನ ಮೆಜರ್ ಮಾಡ್ತೀವಿ. ಓಕೆ, ಡಿಫರೆನ್ಸ್ ಇನ್ ದಿ ಕರೆಂಟ್ ಬಿಫೋರ್ ಅಂಡ್ ಆಫ್ಟರ್ ಈಚ್ ಪಲ್ಸ್ ಈಸ್ ಮೆಜರ್ಡ್. ದಿಸ್ ಅಪ್ರೋಚ್ ಎಫೆಕ್ಟಿವ್ಲಿ ಎಲಿಮೆಂಟ್ಸ್ ದ ಕೆಪಾಸಿಟಿವ್ ಕರೆಂಟ್ ಅಂಡ್ ಎನ್ಹಾನ್ಸ್ ದ ಫ್ಯಾರಡೆ ಕರೆಂಟ್. ಓಕೆ, ಈ ಮೆಥಡ್ ಏನು ಮಾಡುತ್ತೆ, ಎಫೆಕ್ಟಿವ್ ಎಲಿಮೆಂಟ್ಸ್ ದ ಕೆಪಾಸಿಟಿ ಕರೆಂಟ್ ಎಲಿಮೆಂಟ್ ಮಾಡುತ್ತೆ ಅಂಡ್ ಎನ್ಹಾನ್ಸ್ ದ ಫ್ಯಾರಡೆ ಕರೆಂಟ್. ಫ್ಯಾರಡೆ ಕರೆಂಟ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ರಿಸಲ್ಟಿಂಗ್ ದಿ ಶಾರ್ಪ್ ಅಂಡ್ ವೆಲ್ ಡಿಫೈನ್ಡ್ ಪೀಕ್ಸ್. ಇಲ್ಲಿ ಏನಾಗುತ್ತೆ, ನಿಮಗೆ ವೆಲ್ ಡಿಫೈನ್ಡ್ ಪೀಕ್ಸ್ ಬರುತ್ತೆ. ಡಿಫರೆನ್ಷಿಯಲ್ ಪಲ್ಸ್ voltammetry ಏನೈತೆ, ಶಾರ್ಪ್ ಮತ್ತು ವೆಲ್ ಡಿಫೈನ್ಡ್ ಪೀಕ್ಸ್ ಬರುತ್ತೆ. ಡ್ಯೂ ಟು ಇಟ್ಸ್ ಹೈ ಸೆನ್ಸಿಟಿವಿಟಿ ಅಂಡ್ ಎಕ್ಸಲೆಂಟ್ ರೆಸಲ್ಯೂಷನ್, DPV is widely used for detecting low concentrations and distinguishing closely spaced redox processes. ಅಂದ್ರೆ ಬಿಕಾಸ್ ಆಫ್ ಇದ್ರದ್ದು ಸೆನ್ಸಿಟಿವಿಟಿ ಹೈ ಇರುತ್ತೆ ಕಂಪೇರ್ ಟು ಪ್ರೀವಿಯಸ್ ಇಯರ್ ಟೆಕ್ನಿಕ್. ಓಕೆ, ಮತ್ತೆ ಎಕ್ಸಲೆಂಟ್ ರೆಸಲ್ಯೂಷನ್ ಇರೋದ್ರಿಂದ DPVs ವೈಡ್ಲಿ ಯೂಸ್ ಮಾಡ್ತೀವಿ ಟು ಡಿಟೆಕ್ಟ್ ದಿ ಲೋವರ್ ಕಾನ್ಸಂಟ್ರೇಷನ್. ಯಾವುದೇ ಒಂದು ಸ್ಪೀಶೀಸ್ ಸ್ಮಾಲ್ ಕಾನ್ಸಂಟ್ರೇಷನ್ ಇದ್ರೆ ನಾವು ಇದನ್ನ ಅದು ಸ್ಯಾಂಪಲ್ನ ಕಾನ್ಸಂಟ್ರೇಷನ್ ನಾವು ಕಂಡುಹಿಡಿಯಬಹುದು. ಮತ್ತೆ ರಿಲ್ಯಾಕ್ಸ್ ಪೊಟೆನ್ಷಿಯಲ್ ಅಂದ್ರೆ ಡಿಫರೆನ್ಸಸ್ ಜಾಸ್ತಿ ಇರಲ್ಲ ಅನ್ಲೈಟ್ಸ್ ನಡುವೆ, ಅದನ್ನ ನಾವು ಇಲ್ಲಿ ಕಂಪೇರ್ ಮಾಡಬಹುದು ಬೈ ಯೂಸಿಂಗ್ ದಿಸ್ ಟೆಕ್ನಿಕ್. ಓಕೆ, ಇಟ್ಸ್ ಅಡ್ವಾನ್ಸ್ ಟೆಕ್ನಿಕ್. ಇದು ನೇಚರ್ ಆಫ್ ಗ್ರಾಫ್, ಪೊಟೆನ್ಷಿಯಲ್ ವರ್ಸಸ್ ಟೈಮ್. ಓಕೆ, ಪಲ್ಸಸ್ ಇದಾಗುತ್ತೆ. ಈಚ್ ಎಂಡ್ ಆಫ್ ಬಿಫೋರ್ ಅಂಡ್ ಆಫ್ಟರ್ ಪಲ್ಸಸ್ ಕರೆಂಟ್ ನಾವು ಇಲ್ಲಿ ಮೆಜರ್ ಮಾಡ್ತೀವಿ. ಓಕೆ, ಇಲ್ಲಿ ಪ್ಲಾಟ್ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಆಗಿದ್ರೆ ಈ ತರ ಬರ್ತದೆ ನೇಚರ್ ಆಫ್ ಗ್ರಾಫ್. ನೆಕ್ಸ್ಟ್ ಥರ್ಮಲ್ ಮೆಥಡ್ ಆಫ್ ಅನಾಲಿಸಿಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಥರ್ಮಲ್ ಮೆಥಡ್ ಆಫ್ ಅನಾಲಿಸಿಸ್. Thermal method of analysis are a group of techniques in analytical chemistry in which a physical chemistry of a substance is measured as a function of temperature or time, while the sample is subjected to a controlled heating or cooling program. These methods are widely used to study the thermal stability, composition, phase transitions, and decomposition behavior of materials. ಅಂದ್ರೆ ಇದೊಂದು ಅನಾಲಿಟಿಕಲ್ ಟೆಕ್ನಿಕ್. ಯಾವುದು ಥರ್ಮಲ್ ಮೆಥಡ್ ಆಫ್ ಅನಾಲಿಸಿಸ್. ಇಲ್ಲಿ ಮಾಡ್ತೀವಿ ನಾವು ಸ್ಯಾಂಪಲ್ ಪ್ರಾಪರ್ಟಿನ ನಾವು ಚೆಕ್ ಮಾಡ್ತೀವಿ. ಏನು ಹಿಂಗೆ ಅಂದರೆ ಆಸ್ ಅ ಫಂಕ್ಷನ್ ಆಫ್ ಟೆಂಪರೇಚರ್ ಆರ್ ಟೈಮ್. ಇಲ್ಲೇನು ಮಾಡ್ತೀವಿ ನಾವು ಸ್ಯಾಂಪಲ್ ನಾವು ಹೀಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆರ್ ಟೆಂಪರೇಚರ್. ಓಕೆ, ಅವಾಗ ಏನು ಕೊಡುತ್ತೆ, ಇದು ದಿಸ್ ಈಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಆ ಸ್ಯಾಂಪಲ್ನ ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ. ಕಾಂಪೋಸಿಷನ್ ಏನಿದೆ ಆ ಕಾಂಪೌಂಡ್ ಅಲ್ಲಿ ಅಥವಾ ಸ್ಯಾಂಪಲ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಫೇಸ್ ಟ್ರಾನ್ಸಿಷನ್ಸ್, ಓಕೆ, ಟೆಂಪರೇಚರ್ಸ್ ರಿಲೇಟೆಡ್ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹೇಳುತ್ತೆ. ಮತ್ತೆ ಡಿಕಂಪೋಸಿಷನ್, ಯಾವ ಟೆಂಪರೇಚರ್ ಡಿಕಂಪೋಸ್ ಆಯಿತು ಅದ್ರ ಬಗ್ಗೆ ಎಲ್ಲ ಹೇಳುತ್ತೆ ಥರ್ಮಲ್ ಮೆಥಡ್ ಆಫ್ ಅನಾಲಿಸಿಸ್ ಅಲ್ಲಿ. ಅದರಲ್ಲಿ ನಿಮಗೆ ನಿಮ್ಮ ಸಿಲೆಬಸ್ ಇರೋದು ಥರ್ಮೋಗ್ರಾಮೆಟ್ರಿಕ್ ಅನಾಲಿಸಿಸ್. ಇದು ಟೈಪ್ ಇದು. ಓಕೆ, ಥಿಯರಿ ಆಫ್ ಥರ್ಮೋಗ್ರಾಮೆಟ್ರಿಕ್ ಅನಾಲಿಸಿಸ್. Thermogrametric analysis measures the changes in the mass of sample as a function of temperature or time. ಇದು ಟೆಕ್ನಿಕ್. ಇಲ್ಲಿ ನಮ್ಮ ಸ್ಯಾಂಪಲ್ನ ಮಾಸ್ನ ನಾವು ಸ್ಟಡಿ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಆರ್ ಟೈಮ್ ವೇರಿ ಮಾಡಿ ಸ್ಯಾಂಪಲ್ ಅದು ಮಾಸ್ ಎಷ್ಟಿದೆ, ಓಕೆ, ಅಟ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್ ಆರ್ ಟೈಮ್ ಅದನ್ನ ಇಲ್ಲಿ ಮೆಜರ್ ಮಾಡ್ತೀವಿ. ಆಸ್ ಅ ಟೆಂಪರೇಚರ್ ಇನ್ಕ್ರೀಸಸ್ ಸಬ್ಸ್ಟೆನ್ಸಸ್ ಮೇ ಲೂಸ್ ವೇಟ್ ಡ್ಯೂ ಟು ಪ್ರೊಸೆಸ್ ಲೈಕ್ ಡಿಹೈಡ್ರೇಷನ್, ಡಿಕಂಪೋಸಿಷನ್ ಆರ್ ಆಕ್ಸಿಡೇಷನ್. ಯಾವುದೇ ಒಂದು ಸ್ಯಾಂಪಲ್ ನಾವು ಹೀಟ್ ಮಾಡಿದಾಗ ಅದರ ವೇಟ್ ಕಡಿಮೆ ಆಗುತ್ತೆ. ಬಿಕಾಸ್ ಆ ಸ್ಯಾಂಪಲ್ ಏನಾಗ್ಬೋದು, ಡಿಹೈಡ್ರೇಷನ್ ಆಗ್ಬೋದು. ಡಿಹೈಡ್ರೇಷನ್ ಅಂದ್ರೆ ವಾಟರ್ ರಿಮೂವ್ ಆಗುತ್ತೆ ಆ ಸಬ್ಸ್ಟೆನ್ಸ್ ಇಂದ. ಡಿಕಂಪೋಸಿಷನ್ ಆಗ್ಬೋದು ಅಂದ್ರೆ ಅದರಲ್ಲಿರೋ ಕಾಂಪೌಂಡ್ಸ್ ಎಲ್ಲ ಡಿಕಂಪೋಸ್ ಆಗ್ಬೋದು, ಮತ್ತೆ ಅದು ಆಕ್ಸಿಡೇಷನ್ ಆಗ್ಬೋದು. ಇದಾದ ಎಕ್ಸಾಂಪಲ್ಸ್. TGI ಕರ್ವ್ ಅಂದ್ರೆ ಗ್ರಾಫ್ ಆಗ್ತೀವಲ್ಲ, ಈ ತರ ಮಾಸ್ ವರ್ಸಸ್ ಟೆಂಪರೇಚರ್ ಗ್ರಾಫ್ ಆಗ್ತೀವಲ್ಲ, ಮಾಸ್ ಯಾವ ತರ ವೇರಿ ಆಯಿತು ವಿತ್ ರೆಸ್ಪೆಕ್ಟ್ ಟೆಂಪರೇಚರ್, ದಟ್ ಇಸ್ ಕಾಲ್ಡ್ TGI ಕರ್ವ್ ಅಂತ ಕರಿತೀವಿ. ಹೆಲ್ಪ್ಸ್ ಐಡೆಂಟಿಫೈ ದ ನಂಬರ್ ಆಫ್ ಸ್ಟೆಪ್ಸ್ ಇನ್ವಾಲ್ವ್ ಇನ್ ಡಿಕಂಪೋಸಿಷನ್ ಅಂಡ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆಫ್ ದಿ ಥರ್ಮಲ್ ಸ್ಟೆಬಿಲಿಟಿ ಅಂಡ್ ಕಾಂಪೋಸಿಷನ್ ಆಫ್ ದಿ ಮೆಟೀರಿಯಲ್. ಅದೇ ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ, ಕಾಂಪೋಸಿಷನ್ ಏನಿದೆ ಅಂತ ಹೇಳುತ್ತೆ. ಓಕೆ, ರಿಸಲ್ಟಿಂಗ್ ಇನ್ ವೇಟ್ ಲಾಸ್ ದಟ್ ಈಸ್ ರೆಕಾರ್ಡ್ ಆಸ್ ಎ ಥರ್ಮೋಗ್ರಾಮ್. ಥರ್ಮೋಗ್ರಾಮ್ ಅಂದ್ರೆ ಗ್ರಾಫ್, ಯಾವುದು ಮಾಸ್ ವರ್ಸಸ್ ಟೆಂಪರೇಚರ್ ಗ್ರಾಫ್ ಏನಂತ ಕರಿತೀವಿ, ಥರ್ಮೋಗ್ರಾಮ್ ಅಂತ ಕರಿತೀವಿ.
Okay, the theory of TGA, that is thermogrammetric analysis, is based on the principle that changes in the mass occur due to thermal reactions such as decomposition, oxidation, or loss of volatile components when a sample is heated. The mass change is directly related to extent of reaction and can be expressed as a function of temperature and time. The rate of decomposition often follows kinetic principles, that is Arrhenius behavior, and analysis of TGA curves can provide information about reaction mechanism and activation energy. A derivative curve dTg is often used to identify the exact temperature at which maximum rate of mass loss occurs, helping distinguish multiple overlapping processes. ಸಿಂಪಲ್ ಆಗಬೇಕಂದ್ರೆ ಇಲ್ಲಿ ನಾವು ಮೇನ್ ಥಿಯರಿ ಅಂದ್ರೆ ಸ್ಯಾಂಪಲ್ ನಾವು ಹೀಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಆರ್ ಟೈಮ್. ಓಕೆ, ಅವಾಗ ಏನಾಗುತ್ತೆ, ಇಟ್ ಗಿವ್ಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಅದರ ಸ್ಯಾಂಪಲ್ನ ಸ್ಟೆಬಿಲಿಟಿ ಮತ್ತು ಅದರ ಪ್ರಾಪರ್ಟೀಸ್ ಬಗ್ಗೆ ಎಲ್ಲ ಇದು ಹೇಳುತ್ತೆ, ಮತ್ತು ಕಾಂಪೋಸಿಷನ್ ಬಗ್ಗೆ ಹೇಳುತ್ತೆ. ಓಕೆ, ಮತ್ತು ರಿಯಾಕ್ಷನ್ ಮೆಕ್ಯಾನಿಸಮ್, ಎನರ್ಜಿ ಇದ್ರ ಬಗ್ಗೆ ಎಲ್ಲ ಹೇಳುತ್ತೆ. ಮತ್ತು ಡೆರಿವೇಟಿವ್ ಕರ್ವ್ ಅಂತ ಕರಿತೀವಿ, ಇನ್ನೊಂದು ಕರ್ವ್ ಅದು DTG. ಓಕೆ, ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಟು ಐಡೆಂಟಿಫೈ ದ ಎಕ್ಸಾಕ್ಟ್ ಟೆಂಪರೇಚರ್, ಯಾವ ಟೆಂಪರೇಚರ್ಲಿ ಮಾಸ್ ಲಾಸ್ ಆಯಿತು ಅದ್ರ ಬಗ್ಗೆ ಅದು ಹೇಳುತ್ತೆ. ಓಕೆ, ಇನ್ಸ್ಟ್ರುಮೆಂಟೇಷನ್ ಅಥವಾ ಬ್ಲಾಕ್ ಡಯಾಗ್ರಾಮ್ ಆಫ್ TGA, ಇದು ಇನ್ಸ್ಟ್ರುಮೆಂಟೇಷನ್ ಬ್ಲಾಕ್ ಡಯಾಗ್ರಾಮ್. ಏನಿರುತ್ತೆ, ಇಲ್ಲಿ ಫರ್ನೇಸ್ ಇರುತ್ತೆ, ಅಟ್ಮಾಸ್ಫಿಯರ್ ಕಂಟ್ರೋಲ್ ಇರುತ್ತೆ, ಸ್ಯಾಂಪಲ್ ಹೋಲ್ಡರಲ್ಲಿ ನಾವೇನು ಮಾಡ್ತೀವಿ ಸ್ಯಾಂಪಲ್ ಇಡ್ತೀವಿ, ರೆಕಾರ್ಡರಲ್ಲಿ ರೆಕಾರ್ಡ್ ಮಾಡುತ್ತೆ, ಬ್ಯಾಲೆನ್ಸ್ ಕಂಟ್ರೋಲು, ರೆಕಾರ್ಡಿಂಗ್ ಬ್ಯಾಲೆನ್ಸು, ಟೆಂಪರೇಚರ್ ಸೆನ್ಸರು, ಫರ್ನೇಸ್ ಟೆಂಪರೇಚರ್ ಪ್ರೋಗ್ರಾಮರ್, ಇಷ್ಟು ಕಾಂಪೋನೆಂಟ್ಸ್ ಇರುತ್ತೆ. ಇದು ನೋಡೋಣ ಏನಿದೆ ಅಂತ. ಥರ್ಮೋಗ್ರಾಮೆಟ್ರಿಕ್ ಅನಲೈಸರ್ ಕನ್ಸಿಸ್ಟ್ ಆಫ್ ದಿ ಫಾಲೋಯಿಂಗ್ ಮೈನ್ ಕಾಂಪೋನೆಂಟ್ಸ್: micro balance, highly sensitive balance that continuously measures the mass of the sample. ಮೈಕ್ರೋ ಬ್ಯಾಲೆನ್ಸ್ ಅಂದ್ರೇನು, ಸ್ಯಾಂಪಲ್ನ ಬ್ಯಾಲೆನ್ಸ್ನ ಅದು ಮೆಜರ್ ಮಾಡ್ತಾ ಇರುತ್ತೆ. ಫರ್ನೇಸ್ ಅಲ್ಲಿ ಏನು ಮಾಡುತ್ತೆ, ಪ್ರೊವೈಡ್ಸ್ ಕಂಟ್ರೋಲ್ಡ್ ಹೀಟಿಂಗ್ ಅಟ್ ಎ ಪ್ರೋಗ್ರಾಮ್ ರೇಟ್. ಫರ್ನೇಸ್ ಅಲ್ಲಿ ಹೀಟಿಂಗ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸ್ಯಾಂಪಲ್ ಔಟಲ್ಲಿ ಅಂಡರ್ಸ್ಟುಡ್, ಸ್ಯಾಂಪಲ್ ಔಟಲ್ಲಿ ಏನಿರುತ್ತೆ, ಆಲ್ವೇಸ್ ಸ್ಯಾಂಪಲ್ ಇರುತ್ತೆ, ಯೂಶಲಿ ಮೇಡ್ ಆಫ್ ಪ್ಲಾಟಿನಮ್ ಆರ್ ಸೆರಾಮಿಕ್. ಓಕೆ, ಟೆಂಪರೇಚರ್ ಸೆನ್ಸರ್ ಅಂದ್ರೇನು, ಮೆಜರ್ಸ್ ಅಂಡ್ ಕಂಟ್ರೋಲ್ಸ್ ಟೆಂಪರೇಚರ್ ಅಕ್ಯುರೇಟ್ಲಿ, ಟೆಂಪರೇಚರ್ ಮಾನಿಟರ್ ಮಾಡ್ತಾ ಇರುತ್ತೆ. ಗ್ಯಾಸ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೇನು, ಸಪ್ಲೈಸ್ ಇನರ್ಟ್, ಇಲ್ಲಿ ನಾವು ಗ್ಯಾಸ್ ಯೂಸ್ ಮಾಡ್ತೀವಿ, ಎಕ್ಸಾಂಪಲ್ ನೈಟ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತೀವಿ ಟು ಕಂಟ್ರೋಲ್ ದ ಅಟ್ಮಾಸ್ಫಿಯರ್ನ. ಓಕೆ, ಡೇಟಾ ಅಕ್ಯುವೇಷನ್ ಸಿಸ್ಟಮ್ ಅಂದ್ರೇನು, ರೆಕಾರ್ಡ್ಸ್ ಡಿಸ್ಪ್ಲೇಸ್ ದ ಥರ್ಮೋಗ್ರಾಮ್, ಗ್ರಾಫ್ ಕೊಡ್ತೀವಿ. ಡೇಟಾ ಅಕ್ಯುವೇಷನ್ ಸಿಸ್ಟಮ್ ಅಂದ್ರೇನು, ಗ್ರಾಫ್ ಕೊಡ್ತೀವಿ, ಮಾಸ್ ವರ್ಸಸ್ ಟೆಂಪರೇಚರ್ ಕರ್ವ್ ಕೊಡುತ್ತೆ. ಓಕೆ, ವರ್ಕಿಂಗ್ ಪ್ರಿನ್ಸಿಪಲ್ ಏನು, ದ ಸ್ಯಾಂಪಲ್ ಈಸ್ ಪ್ಲೇಸ್ಡ್ ಇನ್ ದಿ ಕ್ರೂಸಿಬಲ್, ಸ್ಯಾಂಪಲ್ನ ಕ್ರೂಸಿಬಲ್ ಇಡ್ತೀವಿ ಆ್ಯಂಡ್ ಹೀಟೆಡ್ ಅಟ್ ಎ ಕಾನ್ಸ್ಟೆಂಟ್ ರೇಟ್. ಸ್ಯಾಂಪಲ್ನ ಏನು ಮಾಡ್ತೀವಿ ನಾವು, ಹೀಟ್ ಮಾಡ್ತೀವಿ ಇನ್ಸೈಡ್ ದ ಫರ್ನೇಸ್. ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತೀವಿ. ಎನಿ ಮಾಸ್ ಚೇಂಜ್ ಈಸ್ ಡಿಟೆಕ್ಟೆಡ್ ಬೈ ದ ಬ್ಯಾಲೆನ್ಸ್ ಅಂಡ್ ರೆಕಾರ್ಡೆಡ್. ಓಕೆ, ಪ್ರೊಡ್ಯೂಸಿಂಗ್ TGA ಕರ್ವ್ ದಟ್ ಪ್ರೊವೈಡ್ಸ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ದ ಮೆಟೀರಿಯಲ್ಸ್ ಥರ್ಮಲ್ ಬಿಹೇವಿಯರ್. ಸ್ಯಾಂಪಲ್ನ ಹೀಟ್ ಮಾಡ್ತಾ ಹೋಗ್ತೀವಿ, ಆ ಮಾಸ್ ಚೇಂಜಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮಾನಿಟರ್ ಮಾಡ್ತಾ ಹೋಗ್ತೀವಿ. ಓಕೆ, ಗ್ರಾಫ್ ಬರುತ್ತೆ. ಓಕೆ, ಇದು TGA ಥರ್ಮೋಗ್ರಾಮ್ ಎಕ್ಸಾಂಪಲ್ ಗ್ರಾಫ್. ಓಕೆ, ಯಾವುದು ಅಂದರೆ ಕ್ಯಾಲ್ಸಿಯಂ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಕ್ಯಾಲ್ಸಿಯಂ ಆಕ್ಸಿಲೇಟ್ ಮೋನೋಹೈಡ್ರೇಟ್, ಇದ್ರದ್ದು ಗ್ರಾಫ್ ಇದು ಈ ಥರ ಇದಾಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು, ಇಲ್ಲಿ ಪರ್ಸೆಂಟೇಜ್. ಓಕೆ, ಈ ಕಡೆ ಟೆಂಪ್ರೇಚರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಂಪಲ್ಲು ಇಷ್ಟಿದೆ ಪರ್ಸೆಂಟೇಜು, 8% 100% ಇದೆ. ಹೀಟ್ ಮಾಡಿದಾಗ ಇಲ್ಲಿ ನೋಡಿ, ಹೀಟ್ ಮಾಡಿದಾಗ ಏನಾಯಿತು, ವಾಟರ್ ಫಸ್ಟಿಗೆ ಎಲಿಮಿನೇಟ್ ಆಗುತ್ತೆ. ವಾಟರ್ ಯಾವಾಗ ಯೂಸ್ಲಿ ಆಗುತ್ತೆ, ಎಬೋ 100 ಡಿಗ್ರಿ ಇದ್ದರೆ ವಾಟರ್ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟು ಈ ಟೆಂಪ್ರೇಚರ್ ಅಟ್ 300 ಡಿಗ್ರಿ ಸೆಲ್ಸಿಯಸಲ್ಲಿ 12.4% ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ವೆಯ್ಟ್ ಲಾಸ್ ಆಗುತ್ತೆ. ಅದೇ ಥರ ಇಲ್ಲೂ ಅಷ್ಟೇ ನೋಡಿರಿ, 300 to 400 ಡಿಗ್ರಿ ಮತ್ತು ಅಗೇನ್ 19.2% ವೆಯ್ಟ್ ಲಾಸ್ ಆಗುತ್ತೆ. ಮತ್ತು 500 to 900 ಡಿಗ್ರಿ ಸೆಲ್ಸಿಯಸ್ಗೆ 19.2% ವೆಯ್ಟ್ ಲಾಸ್ ಆಗುತ್ತೆ. 1000 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟೋಟಲಿ 6.6 ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ಈ ಸ್ಟೆಪ್ಪಲ್ಲಿ ಏನು ಯಾವುದು ಹೋಗುತ್ತೆ ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ವಾಟರು, ಸೆಕೆಂಡ್ ಸ್ಟೆಪ್ಪಲ್ಲಿ ಕಾರ್ಬನ್ ಮೊನಾಕ್ಸೈಡು, ಥರ್ಡ್ ಸ್ಟೆಪ್ಪಲ್ಲಿ ಕಾರ್ಬನ್ ಡೈಆಕ್ಸೈಡು. ಈಚ್ ಕಾಂಪೋನೆಂಟ್ಸು ಎಲಿಮೆಂಟ್ ಆಗ್ತಾ ಹೋಗುತ್ತೆ. ಯಾವುದರಿಂದ, ಕ್ಯಾಲ್ಸಿಯಂ ಆಕ್ಸಿಲೇಟ್ ಮೋನೋಹೈಡ್ರೇಟಿಂದ. ಓಕೆ, CaC2O4H2O. ಫಸ್ಟ್ ಯಾವುದು ಹೋಗುತ್ತೆ, ವಾಟರ್ ಹೋಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ಓಕೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಹೋಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಲಾಸ್ ಆಗುತ್ತೆ. ಇದು ಥರ್ಮೋಗ್ರಾಮ್. ಈ ಸ್ಟೆಪ್ಪಲ್ಲಿ ಅದು ಇದಾಗ್ತಾ ಹೋಗುತ್ತೆ. ಓಕೆ, ಈಗ ನೋಡಿ, ಸಡನ್ ಡಿಕ್ರೀಸ್ ಆಗಿದೆ ಅಂತಂದ್ರೆ ಏನು, ಲಾಸ್ ಆಗಿದೆ ಅಂತ ಅರ್ಥ. ಕಾನ್ಸ್ಟೆಂಟ್ ಇದ್ರೆ ದಟ್ ಈಸ್ ಸ್ಟೇಬಲ್ ಅಂತ, ಗ್ರಾಫಲ್ಲಿ ಹಿಂಗೆ ಸ್ಟ್ರೈಟ್ ಲೈನ್ ಇದ್ರೆ ಸ್ಟೇಬಲ್ ಅಂತ ಅರ್ಥ. ಹಿಂಗೆ ಡಿಕ್ರೀಸ್ ಆದರೆ ಅದು ಮಾಲಿಕ್ಯೂಲ್ಸ್ನ ಲೂಸ್ ಮಾಡ್ಕೊಂಡಿದೆ ಅಂತ ಅರ್ಥ. ಓಕೆ, ದಿಸ್ ಅಬೌಟ್ ಕ್ಯಾಲ್ಸಿಯಂ ಆಕ್ಸಿಲೇಟ್ ಮೋನೋಹೈಡ್ರೇಟ್ ಗ್ರಾಫ್ ಅದು. ಓಕೆ,